ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಯಾರ್ದೆಲ್ಲ ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ ಅವರು ವಿಡಿಯೋ ನೋಡಬೇಕು. ಜೊತೆಗೆ ಯಾರ್ದೆಲ್ಲ ಸ್ಟೇಟಸ್ ಅಲ್ಲಿ ಏನಂದ್ರೆ ನಿಮ್ದು DD ಪೆಂಡಿಂಗು, DD ಪೆಂಡಿಂಗು, ಜೊತೆಗೆ ಹೈಯರ್ ಸ್ಟಡೀಸ್ ಅಂತ ಬರ್ತಾ ಇದೆ. ಅವ್ರಿಗಾಗಿ ವಿಡಿಯೋ ಆಗಿರುತ್ತೆ. ಅದಕ್ಕೆ ಏನು ಸೊಲ್ಯೂಷನ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಒಂದೇ ಸೊಲ್ಯೂಷನ್. ಅದು ಏನು ಸೊಲ್ಯೂಷನ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಡೀಟೇಲ್ಸ್ ಆಗಿ ವಿಡಿಯೋ ಮಾಡ್ತಾ ಇದೀನಿ. ಮೊದಲು ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಏನಿದೆ ಅಪ್ಡೇಟ್ ಮತ್ತೆ ಗೌರ್ಮೆಂಟ್ ಜಾಬ್ ಜೊತೆ ಗೌರ್ಮೆಂಟ್ ಸ್ಕೀಮ್ ಪ್ರತಿಯೊಂದು ಕೂಡ ಈ ಚಾನಲ್ ನಿಮಗೆ ಈಸಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡ್ಬೇಕಂತ ಪ್ರತಿಯೊಂದು ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೋಸ್ಕರ ತಪ್ಪದೆ ಕೊನೆ ತನಕ ವಿಡಿಯೋ ನೋಡ್ಕೊಳ್ಳಿ. ಏನಂದ್ರೆ ನಿಮ್ಗೆ ಮೊದಲನೇದಾಗಿ ಏನಂದ್ರೆ ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಏನ್ ಸೊಲ್ಯೂಷನ್ ಅಂದ್ರೆ ಎರಡೇ ಸೊಲ್ಯೂಷನ್. ಒಂದು, ನೀವು ಯುವನಿಧಿಗೆ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ಏನಂದ್ರೆ ನಿಮ್ಗೆ ಸೊಲ್ಯೂಷನ್ ತಗೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಕ್ರೋಮ್ ಅಲ್ಲಿ ಟ್ರೈ ಮಾಡ್ತಾ ಇರ್ತೀರಾ. ಎಲ್ಲರೂ ಕೂಡ ಫೋನಲ್ಲಿ, ಬಟ್ ಕ್ರೋಮ್ ಬಿಟ್ಟು ಬೇರೆ ಬೇರೆ ಬ್ರೌಸರ್ ಇದೆ. ಲೈಕ್ ನೋಡ್ಕೊಳ್ಳಿ, ಫೈರ್ ಬಾಕ್ಸು, ಮಜಲು, ಬೇರೆ 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 ಬ್ರೌಸರ್ ಇದೆ. ಆ ಬ್ರೌಸರ್ ಅಲ್ಲಿ ಟ್ರೈ ಮಾಡಿ. ಅಲ್ಲಿ ಏನಂದ್ರೆ ನಿಮ್ಗೆ ಏನಂದ್ರೆ ಇವನಿದೆ ಆಧಾರ್ ಕಾರ್ಡ್ ಫೆಚ್ ಆಗುತ್ತೆ. ಇಷ್ಟು ಸೊಲ್ಯೂಷನ್ ಇದೆ. ಇಷ್ಟು ಮೀರಿ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮಗೆ ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಭುವಾಣಿ ಅಂತ ನಮ್ದು ಇನ್ಸ್ಟಾಗ್ರಾಮ್ ID ಇದೆ. ಅಲ್ಲಿ ನಮ್ಮ ಫೇಸ್ ಫಾಲೋ ಮಾಡಿ, ಕಮೆಂಟ್ ಮಾಡಿದ್ರೆ, DM ಮಾಡಿದ್ರೆ ನಾವು ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ಫ್ರೀ ಆಗಿ ನಾವು ತುಂಬಿಕೊಡ್ತೇವೆ. ಇಷ್ಟೆಲ್ಲ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಇದ್ದವರಿಗೆ ಸೊಲ್ಯೂಷನ್ ಇದು ಆಗಿರುತ್ತೆ. ಜೊತೆಗೆ DD ಪೆಂಡಿಂಗ್ ಅಂತ ಇದೀರಿ ಸ್ಟೇಟಸ್ ಚೆಕ್ ಮಾಡಿದ್ರೆ. ಅದು ಯಾಕೆ ಬರ್ತಾ ಇದೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಅಷ್ಟೇ ಬಿಟ್ಟಿರ್ತೀರಾ. ಬಟ್ ಏನಪ್ಪಾ ನಿಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಿಮ್ದು ಹತ್ತಿರದ BO ಆಫೀಸು, BLO ಆಫೀಸ್ ಇರುತ್ತಲ್ಲ. BO ಆಫೀಸ್ ಹೋಗಿ ನೀವು ಏನಂದ್ರೆ ಅಲ್ಲಿ ನಿಮ್ದು SLC ಮಾರ್ಕ್ಸ್ ಕಾರ್ಡು ಮತ್ತೆ PUC ಮಾರ್ಕ್ಸ್ ಕಾರ್ಡು ಜೊತೆಗೆ ಡಿಗ್ರಿ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡು ತೆಗೆದುಕೊಂಡು ಹೋಗಿ ಅಲ್ಲೇನಪ್ಪಾ ಅದು ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಂದ್ಬಿಟ್ಟು DD ಪೆಂಡಿಂಗ್ ಅದು ಕ್ಲಿಯರ್ ಆಗಿ DBT ಪುಷ್ಡ್ ಅಂತ ಅಲ್ಲಿ ಸ್ಟೇಟಸ್ ಚೇಂಜ್ ಆಗುತ್ತೆ. ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಚೇಂಜ್ ಆಗೋದು. ಇಲ್ಲ ಅಂದ್ರೆ ಅವ್ರ ಹತ್ರ ಬಿಟ್ರೆ ನಿಮ್ದು ಅಲ್ಲಿ ಲೇಟ್ ಆಗುತ್ತೆ. ಎಷ್ಟಪ್ಪ ಅಂದ್ರೆ ಒಂದು 3 to 5 ಮಂತ್ಸ್ ಹೋಗುತ್ತೆ. ಬಟ್ ನೀವಾಗಿ ಹೋಗಿದ್ರೆ 15 ಡೇಸ್ ಅಲ್ಲಿ ಏನಂದ್ರೆ ಸ್ಟೇಟಸ್ ಚೇಂಜ್ ಆಗುತ್ತೆ. ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. ಮತ್ತೆ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಕಮೆಂಟ್ ಮಾಡಿ. ಲೈಕ್ ನೀವು ಹೈಯರ್ ಸ್ಟಡೀಸ್ ಅಂತ ಬರ್ತಾ ಇದೆ, ಆಧಾರ್ ಕಾರ್ಡ್ ಟಚ್ ಆಗ್ತಾ ಇಲ್ಲ ಅಂತ, ಅದಕ್ಕೆ ಸೊಲ್ಯೂಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಮತ್ತೆ ಬೇರೆ ಪ್ರಾಬ್ಲಮ್ ಇದೆ, ಕಮೆಂಟ್ ಮಾಡಿ. ಅದಕ್ಕೆ ಸೊಲ್ಯೂಷನ್ ಏನಂತ ಮುಂದಿನ ನೋಡೋದಲ್ಲಿ ನಿಮ್ಗೆ ಏನಂದ್ರೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮತ್ತೆ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಬಗ್ಗೆ, ವರ್ಕ್ ಫ್ರಮ್ ಹೋಮು, ಯಾವುದೇ ಒಂದು ಸ್ಕೀಮ್ ಆಗಲಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಮಾಡಿ. ಅದ್ರ ಪರವಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಿಗೋಣ ಮುಂದಿನ ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್.